ದ್ವಿತೀಯ PUCಯಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಸ್ವಾಗತ. ಈಗ ನಿಮ್ಮ ಅರ್ಥಶಾಸ್ತ್ರದ ಮಾದರಿ ಪ್ರಶ್ನೆ ಪತ್ರಿಕೆ 3 ಇದರ ಉತ್ತರಗಳನ್ನು ನೋಡೋಣ. ಈಗಾಗಲೇ ನಿಮ್ಮ ಮಾದರಿ ಪ್ರಶ್ನೆ ಪತ್ರಿಕೆ 1 ಮತ್ತು 2ರ ಉತ್ತರಗಳನ್ನು ಹಿಂದಿನ ವಿಡಿಯೋಗಳಲ್ಲಿ ಅಪ್ಲೋಡ್ ಮಾಡಿದ್ದು ಅವನ್ನು ಕೂಡ ನೋಡಿ. ಈಗ ಭಾಗ ಎ ಯಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಅಂತ. ಈ ಕೆಳಗಿನ ಯಾವುದು ಸೂಕ್ಷ್ಮ ಅರ್ಥಶಾಸ್ತ್ರದ ಉದಾಹರಣೆಯಾಗಿದೆ? ನೋಡಿ, ಯಾವುದು? ಅನುಭೋಗೀಯ ವರ್ತನೆ. ಉತ್ತರ ಬಿ, ಅನುಭೋಗೀಯ ವರ್ತನೆ. ಟಿಯು ಸ್ಥಿರವಾಗಿದ್ದಾಗ ಎಂಯು ಏನಾಗಿರುತ್ತದೆ? ಶೂನ್ಯವಾಗಿರುತ್ತದೆ. ಉತ್ತರ ಎ, ಶೂನ್ಯವಾಗಿರುತ್ತದೆ. ಉದ್ಯಮ ಘಟಕಗಳ ಸಂಖ್ಯೆಯಲ್ಲಿನ ಹೆಚ್ಚಳದ ಪರಿಣಾಮವಾಗಿ ಪೂರೈಕೆ ಹೆಚ್ಚಾಗುತ್ತದೆ. ಆಗ ಪೂರೈಕೆ ರೇಖೆಯು, ಇಲ್ಲಿ ಕೆಳಗಡೆ ಉತ್ತರಗಳಿವೆ, ಅವನ್ನು ನೋಡ್ಬೋದು ನೀವು. ಆಗ ಪೂರೈಕೆ ರೇಖೆಯು ಬಲಕ್ಕೆ ಪಲ್ಲಟಗೊಳ್ಳುತ್ತದೆ. ನೋಡಿ, ವಿದ್ಯಾರ್ಥಿಗಳು ಕ್ಲಿಯರ್ ಆಗಿ ಕಾಣ್ತಾ ಇಲ್ಲ ಅಂತ ಕೆಲವೊಮ್ಮೆ ಹೇಳ್ತಾ ಇರ್ತೀರ. ನೀವು ಮಿನಿಮಮ್ ನಿಮ್ಮ ಪಿಕ್ಚರ್ ಕ್ವಾಲಿಟಿಯನ್ನು ವಿಡಿಯೋ ಸೆಟ್ಟಿಂಗ್ಸ್ನಲ್ಲಿ ಮಿನಿಮಮ್ 360 ಆದರೂ ಇಟ್ಕೊಂಡ್ರೆ ನಿಮಗೆ ಕ್ಲಿಯರ್ ಆಗಿ ಎಲ್ಲ ಕಾಣುತ್ತೆ. ಈಗ 4ನೇದು ನೋಡಿ, ಉತ್ಪಾದನಾಂಗ ವೆಚ್ಚದಲ್ಲಿ ನಿವ್ವಳ ರಾಷ್ಟ್ರೀಯ ಉತ್ಪನ್ನವನ್ನು ಹೀಗೆ ಎನ್ನುತ್ತೇವೆ. ನಿವ್ವಳ ರಾಷ್ಟ್ರೀಯ ಉತ್ಪನ್ನ ಏನಂತೀವಿ? ರಾಷ್ಟ್ರೀಯ ಆದಾಯ ಅಂತ ಕರಿತೀವಿ. ಹೆಚ್ಚು ಉದ್ಯೋಗ ಮಟ್ಟದ ಪರಿಸ್ಥಿತಿಯಲ್ಲಿ ಬೇಡಿಕೆಯು ಲಭ್ಯವಿರುವ ಉತ್ಪನ್ನಕ್ಕಿಂತ ಅಧಿಕವಾದಾಗ ಉಂಟಾಗುವ ಸನ್ನಿವೇಶ. ನೋಡಿ, ಬೇಡಿಕೆಯು ಲಭ್ಯವಿರುವ ಉತ್ಪನ್ನಕ್ಕಿಂತ ಅಧಿಕವಾದಾಗ, ಬೇಡಿಕೆ ಜಾಸ್ತಿ ಆದಾಗ ಏನಂತೀವಿ ಅದಕ್ಕೆ? ಸನ್ನಿವೇಶಕ್ಕೆ ಅತಿ ಪ್ರಸರಣ ಅಂತ ಕರಿತೀವಿ. ಈಗ ಮುಂದಿನ ನೋಡಿ, ಆವರಣದಲ್ಲಿರುವ ಸರಿಯಾದ ಉತ್ತರವನ್ನು ಆರಿಸಿ ಖಾಲಿ ಬಿಟ್ಟ ಸ್ಥಳಗಳನ್ನು ಭರ್ತಿ ಮಾಡಿ ಅಂತ. ಇವಕ್ಕೂ ಕೂಡ ಒಂದೊಂದು ಅಂಕ. ಒಂದೇ ಗರಿಷ್ಠ ಮಟ್ಟದ ಉತ್ಪಾದನೆಯನ್ನು ನೀಡುವ 2 ಆದಾನಗಳ ಎಲ್ಲ ಸಂಭವನೀಯ ಸಂಯೋಜನೆಗಳ ಸಮೂಹವನ್ನು ಡ್ಯಾಶ್ ಎಂದು ಕರೆಯುತ್ತೇವೆ. ಏನಂತ ಕರಿತೀವಿ? ಸಮ ಉತ್ಪನ್ನ ರೇಖೆ ಅಂತ ಕರಿತೀವಿ. ಕೆಲವು ಚಟುವಟಿಕೆಗಳ ಡ್ಯಾಶ್ ವೆಚ್ಚವು ಬಿಟ್ಟುಕೊಟ್ಟ 2ನೇ ಉತ್ತಮ ಚಟುವಟಿಕೆಯ ಗಳಿಕೆಯಾಗಿರುತ್ತದೆ. ಸದವಕಾಶ ವೆಚ್ಚ. ಕೆಲವು ಚಟುವಟಿಕೆಗಳ ಸದವಕಾಶ ವೆಚ್ಚವು ಬಿಟ್ಟುಕೊಟ್ಟ 2ನೇ ಉತ್ತಮ ಚಟುವಟಿಕೆಯ ಗಳಿಕೆಯಾಗಿರುತ್ತದೆ. ಇನ್ನು ಸಮಗ್ರ ಅರ್ಥಶಾಸ್ತ್ರವು ಡ್ಯಾಶ್ದಲ್ಲಿ ತನ್ನ ಆಳವಾದ ಬೇರುಗಳನ್ನು ಹೊಂದಿದೆ. ನೋಡಿ, ಎಷ್ಟೊಂದು ಸುಲಭವಾದ ಪ್ರಶ್ನೆ ಇದೆ. ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ತನ್ನ ಆಳವಾದ ಬೇರುಗಳನ್ನು ಹೊಂದಿದೆ. ಭಾರತದಲ್ಲಿ ನಾಣ್ಯಗಳನ್ನು ಡ್ಯಾಶ್ ಚಲಾವಣೆಗೆ ತರುತ್ತದೆ. ನಿಮಗೆಲ್ಲ ಗೊತ್ತಿದೆ, RBI ಚಲಾವಣೆಗೆ ತರುತ್ತದೆ. ತಪ್ಪುಗಳು ಮತ್ತು ಡ್ಯಾಶ್ಗಳು ಸಂದಾಯ ಬಾಕಿಯ 3ನೇ ಅಂಶವಾಗಿವೆ. ನೋಡಿ, ತಪ್ಪುಗಳು ಮತ್ತು ಲೋಪಗಳು ಸಂದಾಯ ಬಾಕಿಯ 3ನೇ ಅಂಶವಾಗಿವೆ. ಇನ್ನು ಹೊಂದಿಸಿ ಬರೆಯಿರಿ. ನೋಡಿ, ಹೊಂದಿಸಿ ಬರೆಯಿರಿಯಲ್ಲಿ ಸರಳ ಬೇಡಿಕೆ ರೇಖೆ DP = A - BP. ಸರಳ ಬೇಡಿಕೆ ರೇಖೆ 3ನೇದ್ದು. MPL 6ನೇದ್ದು. TPL - TPL-1 ಇಲ್ಲಿ ನೋಡ್ಬೋದು ನೀವು 6ನೇದ್ದು. ಪರಿಪೂರ್ಣ, ಇಲ್ಲಿ ಕೆಳಗಡೆ ಉತ್ತರಗಳಿವೆ, ಇವನ್ನು ನೋಡಿ. ಪರಿಪೂರ್ಣ ಪೈಪೋಟಿ C. ಪರಿಪೂರ್ಣ ಮಾಹಿತಿ. ನೋಡಿ, ಪರಿಪೂರ್ಣ ಪೈಪೋಟಿ, ಪರಿಪೂರ್ಣ ಮಾಹಿತಿ. ಹೊಣೆಗಾರಿಕೆಗಳು D. ಹೊಣೆಗಾರಿಕೆಗಳು ಠೇವಣಿಗಳು ಏನಾಗಿವೆ? ಹೊಣೆಗಾರಿಕೆಗಳಾಗಿವೆ ಅವು. ಹೆಚ್ಚುವರಿ ಬೇಡಿಕೆ ದೀರ್ಘಾವಧಿಯಲ್ಲಿ ಬೆಲೆಗಳ ಏರಿಕೆಗೆ ಕಾರಣವಾಗುತ್ತದೆ. ಬೇಡಿಕೆ ಜಾಸ್ತಿ ಇತ್ತು ಅಂತಂದರೆ ಆವಾಗ ದೀರ್ಘಾವಧಿಯಲ್ಲಿ ಆಟೋಮೆಟಿಕ್ ಆಗಿ ಬೆಲೆಗಳು ಏರ್ತಾ ಹೋಗ್ತವೆ. ಇನ್ನು ಮುಂದಿನ ಪ್ರಶ್ನೋತ್ತರಗಳನ್ನು ನಾವು ನೋಡೋಣ. ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯ ಅಥವಾ ಪದದಲ್ಲಿ ಉತ್ತರಿಸಿ. ಇಬ್ಬರು ಅನುಭೋಗಿಗಳ ಬೇಡಿಕೆ ರೇಖೆಗಳು ಕ್ರಮವಾಗಿ ನೋಡಿ D1P = 20 - 2P ಮತ್ತು D2P = 25 - P ಆದಾಗ ಮಾರುಕಟ್ಟೆ ಬೇಡಿಕೆಯನ್ನು ಕಂಡುಹಿಡಿಯಿರಿ. ನೋಡಿ, ಯಾವ ರೀತಿ ನಾವು ಮಾಡಬೇಕು ಅನ್ನೋದನ್ನು ಬರೆದಿದ್ದೀನಿ ಇಲ್ಲಿ. D1P = 20 - 2P, 25 - P ಇದ್ದಾಗ ಈಗ ಏನಾಗ್ತದೆ? ಇದು DP ಅನ್ನೋದು ಇಲ್ಲಿ ನೋಡಿ
ಇದು 2p 2p ಇದೆ, ಪಿ ಇತ್ತು 3p ಆಯಿತು, 20 25 ಇದ್ದು 45 ಆಯಿತು. ಆದ ಕಾರಣ ಡಿ ಪಿ ಈಕ್ವಲ್ ಟು 45 ಮೈನಸ್ 3p, ಇದು ಮಾರುಕಟ್ಟೆ ಬೇಡಿಕೆ ಆಗುತ್ತದೆ. ಇನ್ನು 13ನೇ ಪ್ರಶ್ನೆ ಏನಿದೆ, ಅಸಾಮಾನ್ಯ ಲಾಭದ ಅರ್ಥ ನೀಡಿ. ಅಸಾಮಾನ್ಯ ಲಾಭ ಅಂದ್ರೇನು? ಒಂದು ಉದ್ಯಮ ಘಟಕವು ಕಳಿಸಿದ ಅಂತಾಗಿದೆ ನೋಡಿ, ಗಳಿಸಿದ ಸಾಮಾನ್ಯ ಲಾಭಕ್ಕಿಂತ ಹೆಚ್ಚಿನ ಲಾಭವನ್ನು ಅಸಾಮಾನ್ಯ ಲಾಭ ಎನ್ನುತ್ತಾರೆ. ನೋಡಿ, ಯಾವಾಗ ಒಂದು ಉದ್ಯಮ ಘಟಕ ಸಾಮಾನ್ಯವಾಗಿ ಏನದು ಲಾಭ ಮಾಡ್ತಾ ಇರ್ತದೆ ಅದಕ್ಕಿಂತ ಹೆಚ್ಚಿನ ಲಾಭವನ್ನು ಅದು ಮಾಡಿದರೆ ಅದಕ್ಕೆ ನಾವೇನಂತೀವಿ? ಅಸಾಮಾನ್ಯ ಲಾಭ ಅಂತ ಅಂತೀವಿ. ತೆರಿಗೆಯೇತರ ಪಾವತಿಗೆ ಒಂದು ಉದಾಹರಣೆ ಕೊಡಿ ಅಂತಂದರೆ ಯಾವುದಾದ್ರೂ ಒಂದು ಉದಾಹರಣೆ. ತೆರಿಗೆಯೇತರ ಪಾವತಿ ಅದು ದಂಡಗಳು, ನೋಡಿ ಪೆನಾಲ್ಟಿ ಹಾಕ್ತಾರೆ, ಅದು ತೆರಿಗೆಯೇತರ ಪಾವತಿ, ಅದು ಯಾವುದೇ ಟ್ಯಾಕ್ಸ್ ಅಲ್ಲ. ಸಮಗ್ರ ಬೇಡಿಕೆಯ ಮೇಲೆ ಪ್ರಭಾವ ಬೀರುವ ಯಾವುದಾದರೂ ಒಂದು ಕೋಶೀಯ ಚಲಕವನ್ನು ಹೆಸರಿಸಿ. ನೋಡಿ, ಸಮಗ್ರ ಬೇಡಿಕೆಯ ಮೇಲೆ ಪ್ರಭಾವ ಬೀರುವಂಥದ್ದು ತೆರಿಗೆ, ಟ್ಯಾಕ್ಸ್, ಮತ್ತು ಸರ್ಕಾರದ ವೆಚ್ಚ, ಎರಡನ್ನೂ ಹೇಳಲಾಗಿದೆ. ಮುಕ್ತ ಆರ್ಥಿಕತೆ ಎಂದರೆ ಏನೆಂದು ಅರ್ಥೈಸುವಿರಿ? ಮುಕ್ತ ಆರ್ಥಿಕತೆ ಅಂದರೆ ಏನು? ಒಂದು ರಾಷ್ಟ್ರವು ವಿವಿಧ ಮಾರ್ಗಗಳಿಂದ ಇತರ ರಾಷ್ಟ್ರಗಳ ಜೊತೆ ವ್ಯವಹರಿಸುವುದನ್ನು ಮುಕ್ತ ಆರ್ಥಿಕತೆ ಎನ್ನುತ್ತಾರೆ. ವಿವಿಧ ಮಾರ್ಗಗಳಿಂದ ಇತರ ರಾಷ್ಟ್ರಗಳ ಜೊತೆ ವ್ಯವಹರಿಸುವುದನ್ನು ನಾವೇನಂತೀವಿ? ಮುಕ್ತ ಆರ್ಥಿಕತೆ ಎನ್ನುತ್ತೇವೆ. ಇನ್ನು ಮುಂದಿನ ಉತ್ತರಗಳನ್ನು ನೋಡೋಣ. ಭಾಗ ಬಿಗೆ ನೋಡಿ, ಭಾಗ ಬಿಯಲ್ಲಿ ಪ್ರತಿಯೊಂದಕ್ಕೂ 4 ವಾಕ್ಯದಲ್ಲಿ ಉತ್ತರಿಸಿ, ಒಂದೊಂದಕ್ಕೆ 2 ಅಂಕ, ಯಾವುದಾದ್ರೂ 6 ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಇರ್ತದೆ. ಮೂಲ ಆರ್ಥಿಕ ಚಟುವಟಿಕೆಗಳನ್ನು ಪಟ್ಟಿ ಮಾಡಿ. ನೋಡಿ, ಮೂಲ ಆರ್ಥಿಕ ಚಟುವಟಿಕೆಗಳಂದರೆ ಸರಕು ಮತ್ತು ಸೇವೆಗಳ ಉತ್ಪಾದನೆ, ವಿನಿಮಯ, ಅನುಭೋಗ, ಇವು ಮೂಲ ಆರ್ಥಿಕ ಚಟುವಟಿಕೆಗಳು. ಅನುಭೋಗಿಯ ವರ್ತನೆಯನ್ನು ವಿವರಿಸುವ 2 ವಿಧಾನಗಳನ್ನು ಹೆಸರಿಸಿ. ನೋಡಿ, ಅನುಭೋಗಿಯ ವರ್ತನೆಯನ್ನು ವಿವರಿಸುವ 2 ವಿಧಾನಗಳು ಸಂಖ್ಯಾಸೂಚಕ ತುಷ್ಟಿಗುಣ ವಿಶ್ಲೇಷಣೆ, ಸ್ಥಾನದರ್ಶಕ ತುಷ್ಟಿಗುಣ ವಿಶ್ಲೇಷಣೆ. ನೋಡಿ, ಇವೆಲ್ಲ ಶಬ್ದಗಳನ್ನು ನೀವು ಸರಿಯಾಗಿ ನೆನಪಿಟ್ಕೋಬೇಕು. ಸಂಖ್ಯಾಸೂಚಕ, ಸ್ಥಾನದರ್ಶಕ, ತುಷ್ಟಿಗುಣ ವಿಶ್ಲೇಷಣೆ. ಇನ್ನು ದೀರ್ಘಾವಧಿ ವೆಚ್ಚಗಳಾವುವು? ನೋಡಿ, ಲಾಂಗ್ ಟರ್ಮ್ ಎಕ್ಸ್ಪೆಂಡಿಚರ್ ಏನೇನು? ದೀರ್ಘಾವಧಿ ವೆಚ್ಚಗಳು, ದೀರ್ಘಾವಧಿ ಸರಾಸರಿ ವೆಚ್ಚ LRAC ಅಂತ ಕರಿತೀವಿ. ದೀರ್ಘಾವಧಿ ಸೀಮಾಂತ ವೆಚ್ಚ LRMC. ಇನ್ನು ಮುಂದಿನ ಪ್ರಶ್ನೆ ನೋಡೋಣ. ಒಂದು ಉದ್ಯಮ ಘಟಕದ ಪೂರೈಕೆಯ ರೇಖೆಯನ್ನು ನಿರ್ಧರಿಸುವ 2 ಅಂಶಗಳನ್ನು ಹೆಸರಿಸಿ. ತಂತ್ರಜ್ಞಾನದ ಪ್ರಗತಿ, ಆದಾನದ ಬೆಲೆಗಳು. ಬೆಲೆ ಪೂರೈಕೆ ಸ್ಥಿತಿಸ್ಥಾಪಕತ್ವದ ಅರ್ಥವನ್ನು ನೀಡಿ ಮತ್ತು ಅದರ ಸೂತ್ರವನ್ನು ಬರೆಯಿರಿ. ನೋಡಿ, ಒಂದು ಸರಕಿನ ಬೆಲೆಯಲ್ಲಿನ ಬದಲಾವಣೆಗೆ ಅನುಗುಣವಾಗಿ ಅದರ ಪೂರೈಕೆಯು ಪ್ರತಿಕ್ರಿಯಿಸುವುದನ್ನು ಮಾಪನ ಮಾಡುವುದನ್ನು ಬೆಲೆ ಪೂರೈಕೆ ಸ್ಥಿತಿಸ್ಥಾಪಕತ್ವ ಎನ್ನುತ್ತಾರೆ. ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಸೂತ್ರ ಏನಿದೆ ಇಲ್ಲಿ ನೋಡಿ, ಕೆಳಗೆ ಕೊಟ್ಟಿದೆ. ಈ ರೀತಿ ನೀವು ಸೂತ್ರವನ್ನು ಬರಿಬೇಕು. ಮಧ್ಯಂತರ ಸರಕುಗಳ ಅರ್ಥವನ್ನು ಒಂದು ಉದಾಹರಣೆಯೊಂದಿಗೆ ನೀಡಿ. ಆರ್ಥಿಕತೆಯಲ್ಲಿ ಉತ್ಪಾದನೆಯಾದ ಹಲವು ಉತ್ಪನ್ನಗಳಲ್ಲಿ ಅಂತಿಮ ಅನುಭೋಗದಲ್ಲಿ ಅಂತ್ಯಗೊಳ್ಳದ ಬಂಡವಾಳ ಸರಕುಗಳು ಅಲ್ಲದ ಇತರ ವಸ್ತುವಿನ ತಯಾರಿಕೆಗಾಗಿ ಆದಾನಗಳಾಗಿ ಬಳಸಲ್ಪಡುವ ಸರಕುಗಳನ್ನು. ನೋಡಿ, ಇತರ ವಸ್ತುವಿನ ತಯಾರಿಕೆಗಾಗಿ ಆದಾನಗಳಾಗಿ ಬಳಸಲ್ಪಡುವ ಸರಕುಗಳನ್ನು ನಾವೇನಂತೀವಿ? ಮಧ್ಯಂತರ ಸರಕುಗಳು ಎನ್ನುತ್ತಾರೆ. ಉದಾಹರಣೆಗೆ, ವಾಹನಗಳ ತಯಾರಿಕೆಯಲ್ಲಿ ಬಳಸುವ ಉಕ್ಕಿನ ಹಾಳೆಗಳು ಮತ್ತು ಪಾತ್ರೆಗಳನ್ನು ಉತ್ಪಾದಿಸಲು ಬಳಸುವ ತಾಮ್ರ ಇತ್ಯಾದಿ. ನೋಡಿ, ಯಾವುದೇ ಒಂದು ಉದಾಹರಣೆ ಕೊಟ್ಟು ಸಾಕು. ಇನ್ನು ಇಲ್ಲಿ ಒಂದು ಲೆಕ್ಕ ಕೊಟ್ಟಿದ್ದಾರೆ. ನೈಜ GDP ರೂಪಾಯಿ 400 ಮತ್ತು ನಾಮಮಾತ್ರ GDP ರೂಪಾಯಿ 450. ಆದರೆ GDPಯ ಅನುಪ್ರಸರಣಕವನ್ನು ಲೆಕ್ಕ ಮಾಡಿ ಅಂತಂತ ಕೇಳಿದ್ದಾರೆ. ನೋಡಿ, ಯಾವ ರೀತಿ ಲೆಕ್ಕ ಮಾಡೋದು? GDPಯ ಅನುಪ್ರಸರಣಕ ಇಕ್ವಲ್ಟು ನಾಮಮಾತ್ರ GDP ಡಿವೈಡೆಡ್ ಬೈ ನೈಜ GDP. 450 ಡಿವೈಡೆಡ್ ಬೈ 400 ಎಷ್ಟಾಗುತ್ತದು? 1.125 ಬರುತ್ತೆ. ಇದು ಡಿವೈಡೆಡ್ ಬೈ 450 ಡಿವೈಡೆಡ್ ಬೈ 400 1.125. ಇದನ್ನು ಕೆಲವೊಮ್ಮೆ ನಾವೇನು ಮಾಡ್ತೀವಿ? ಅನುಪ್ರಸರಣಕವನ್ನು ಶೇಕಡಾವಾರುದಲ್ಲಿ ಇರ್ತೀವಿ, ಪರ್ಸೆಂಟೇಜ್ನಲ್ಲಿ ಇರ್ತೀವಿ. 450 ಡಿವೈಡೆಡ್ ಬೈ 400 ಇಂಟು 100 ಇದೇನಾಗ್ತದೆ? 112% ಆಗುತ್ತೆ.
ಇನ್ನು ಮುಂದಿನ ಪ್ರಶ್ನೆ ನೋಡಿ, ಅನುಭೋಗ ಬಿಂಬಕದ ಎರಡು ಭಾಗಗಳು ಯಾವುವು? ನೋಡಿ, ಅನುಭೋಗ ಬಿಂಬಕದ ಎರಡು ಭಾಗಗಳು ಸ್ವಾಯತ್ತ ಅನುಭೋಗ, ಪ್ರೇರಿತ ಅನುಭೋಗ, ಎರಡು ಭಾಗಗಳು. ಸರ್ಕಾರದ ಮುಂಗಡ ಪತ್ರದ ಯಾವುದಾದರೂ ಎರಡು ಮುಖ್ಯ ಉದ್ದೇಶಗಳನ್ನು ಬರೆಯಿರಿ. ನೋಡಿ, ಅದರ ಉದ್ದೇಶ ಏನು? ಸರ್ಕಾರದ ಮುಂಗಡ ಪತ್ರದ ಎರಡು ಮುಖ್ಯ ಉದ್ದೇಶಗಳು: ಸರ್ಕಾರದ ಮುಂಗಡ ಪತ್ರದ ಹಂಚಿಕೆ ಕಾರ್ಯ, ಸರ್ಕಾರದ ಮುಂಗಡ ಪತ್ರದ ಪುನರ್ ಹಂಚಿಕೆ ಕಾರ್ಯ, ಸರ್ಕಾರದ ಮುಂಗಡ ಪತ್ರದ ಸ್ಥಿರೀಕರಣ ಕಾರ್ಯ. ಅದರ ಉದ್ದೇಶಗಳಂದರೆ, ಕೇಂದ್ರ ಸರ್ಕಾರದ ಯಾವುದಾದ್ರೂ ಎರಡು ಪ್ರತ್ಯಕ್ಷ ಮತ್ತು ಪರೋಕ್ಷ ತೆರಿಗೆಗಳನ್ನು ಹೆಸರಿಸಿ. ನೋಡಿ, ಸೆಂಟ್ರಲ್ ಗೌರ್ಮೆಂಟದ್ದು ಎರಡು ಬರೆದ್ರೆ ಸಾಕು. ನಾನಿಲ್ಲಿ ನಿಮ್ಗೆ ಸ್ವಲ್ಪ ಜಾಸ್ತಿ ಕೊಟ್ಟಿದ್ದೀನಿ, ಯಾಕಂದರೆ ಏನಾದರೂ ಲಾಂಗ್ ಕ್ವಶನ್ನಲ್ಲೂ ಕೇಳಿದ್ರು ಕೂಡ ನಿಮ್ಗೆ ಬರಲಿಕ್ಕೆ ತಿಳಿಬೇಕು. ನೀವು ಹೆಸರು ಹೇಳಿದ್ರೆ ಸಾಕು. ಆದಾಯ ತೆರಿಗೆ, ಕಾರ್ಪೊರೇಟ್ ತೆರಿಗೆ, ನೋಡಿ, ಬಂಡವಾಳ ಲಾಭಗಳ ತೆರಿಗೆ, ಸೆಕ್ಯೂರಿಟೀಸ್ ಟ್ರಾನ್ಸಾಕ್ಷನ್ ತೆರಿಗೆ, ಇವು ಎಲ್ಲ ಏನು ಬರ್ತವೆ ನಿಮಗೆ ಪ್ರತ್ಯಕ್ಷ ತೆರಿಗೆಯಲ್ಲಿ ಬರ್ತವೆ ಇವೆಲ್ಲ. ಇನ್ನು ಪರೋಕ್ಷ ತೆರಿಗೆಯಲ್ಲಿ ಸರಕು ಮತ್ತು ಸೇವಾ ತೆರಿಗೆ, ಕಸ್ಟಮ್ಸ್ ಸುಂಕ, ಇವೆಲ್ಲ ಏನು ಬರ್ತವೆ ಪರೋಕ್ಷ ತೆರಿಗೆಯಲ್ಲಿ ಬರ್ತವೆ. ಅದ್ರ ಬಗ್ಗೆ ಏನು ಹಂಗಂದ್ರೆ ಅಂತ ಸ್ವಲ್ಪ ತಿಳ್ಕೊಂಡ್ರೆ, ಒಂದು ವೇಳೆ ನಿಮಗೆ ಲಾಂಗ್ ಇದರಲ್ಲಿ ಕೇಳಿದ್ರು ಕೂಡ ಗೊತ್ತಾಗಬೇಕು, ಇದು ಇಂಪಾರ್ಟೆಂಟು. ಕೇಂದ್ರ ಸರ್ಕಾರದ ಪ್ರತ್ಯಕ್ಷ ತೆರಿಗೆ ಮತ್ತು ಪರೋಕ್ಷ ತೆರಿಗೆಗಳು. ಇಲ್ಲಿವರೆಗೆ ನಾವು ನಿಮ್ಮ ಪ್ರಶ್ನೆ ಪತ್ರಿಕೆ 3ರಲ್ಲಿ 1ರಿಂದ 26 ಪ್ರಶ್ನೆಗಳನ್ನು ನೋಡಿದೆವು. ಮುಂದಿನ ಲಾಂಗ್ ಪ್ರಶ್ನೆಗಳನ್ನು ಕೂಡ ಮುಂದಿನ ವಿಡಿಯೋಗಳಲ್ಲಿ ನೋಡೋಣ. ಮತ್ತೆ ಭೇಟಿಯಾಗೋಣ.